ನಿಯಮದ ಅನ್ವಯ 2 ಸೈಟಿಗಷ್ಟೇ ಅವಕಾಶ, 2 ಎಕರೆಗಿಂತ ಹೆಚ್ಚು ಭೂಮಿ ಸ್ವಾಧೀನ ಆಗಿದ್ದರೆ 4800 ಚದರಡಿ ಪರಿಹಾರಕ್ಕೆ ಅವಕಾಶ ಇದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡಿಸಿದ್ದಾರೆ. ಆದರೆ ಇಲ್ಲಿ 14 ಸೈಟು ಹೇಗೆ ಹಂಚಿಕೆ ಆಯಿತು? ಇದರ ಬಗ್ಗೆ ತನಿಖೆ ಆಗಬಾರದು ಯಾಕೆ? ಸೈಟ್ ಹಂಚಿಕೆ ಬಗ್ಗೆ ತನಿಖೆ ನಡೆಯಬೇಕು, ಸತ್ಯಾಂಶ ಹೊರಗೆ ಬರಬೇಕು ಎಂದು ರಾಘವನ್ ವಾದ ಮಂಡಿಸಿದ್ದಾರೆ. ಈ ಹಂತದಲ್ಲಿ ತನಿಖೆ ತಡೆಯಬಾರದು. ಸಿದ್ದರಾಮಯ್ಯ ವಿರುದ್ಧ ರಾಘವನ್ ವಾದ ಮಂಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡಿಸಿದ್ದಾರೆ. 1994ರ ನಿಯಮದ ಅನ್ವಯ 2 ಸೈಟಿಗಷ್ಟೇ ಅವಕಾಶವಿದೆ. 2 ಎಕರೆಗಿಂತ ಹೆಚ್ಚು ಭೂಮಿ ಸ್ವಾಧೀನ ಆಗಿದ್ದರೆ 4800 ಚದರಡಿ ಪರಿಹಾರಕ್ಕೆ ಅವಕಾಶ ಇದೆ. ಸ್ನೇಹಮಯಿ ಕೃಷ್ಣ ಪರ ವಕೀಲ ರಾಘವನ್ ವಾದ ಮಂಡಿಸಿದ್ದು, ಆದರೆ ಇಲ್ಲಿ 14 ಸೈಟ್ ಹೇಗೆ ಹಂಚಿಕೆ ಆಯಿತು? ಇದರ ಬಗ್ಗೆ ತನಿಖೆ ಆಗಬಾರದು ಯಾಕೆ? ಸೈಟ್ ಹಂಚಿಕೆ ಬಗ್ಗೆ ತನಿಖೆ ನಡೆಯಬೇಕು, ಸತ್ಯಾಂಶ ಹೊರಗೆ ಬರಬೇಕು ಎಂದು ರಾಘವನ್ ವಾದ ಮಂಡಿಸಿದ್ದಾರೆ. ಈ ಹಂತದಲ್ಲಿ ತನಿಖೆ ತಡೆಯಬಾರದು. ಸಿದ್ದರಾಮಯ್ಯ ವಿರುದ್ಧ ರಾಘವನ್ ವಾದ ಮಂಡಿಸಿ ಫುಲ್ ಗುಡುಗಿದ್ದಾರೆ.